ಅಲ್ರಿ ಪ್ರಭಾಕರ್, ನೀವಾಗ್ಲೇ ಇಲ್ಲಿ ಬಂದ್ರಿ ತಾನೆ, ಸುಮ್ಮನೆ ಮಾತಾಡ್ತಾ ಕೂತಿದ್ರಲ್ಲ, ಇನ್ನು ರೆಡಿ ಮಾಡ್ಬೇಕಲ್ವಾ? ಅಲ್ಲ, ಅದು ಡಲ್ ಆಗಿದ್ನಲ್ಲ, ಸ್ವಲ್ಪ ಚೇರ್ ಅಪ್ ಮಾಡ್ತಾ ಇದ್ದೆ. ಸಂಜೆ ಇದೆಯಲ್ರಿ ಕೇರ್ ಪ್ರೋಗ್ರಾಮು, ಹಾಗೆಲ್ಲ ಸರಿ ಮಾಡೋಣ ಬಿಡಿ. ನೀವು ಹೋಗೋ, ರೆಡಿ ಆಗೋ. ಚಿರು, ಮದುಮಗ ಅಂದ್ರೆ ಹೆಂಗಿರ್ಬೇಕು ಗೊತ್ತೇನೋ? ಚಿಕ್ಕಪ್ಪ ಪ್ಲೀಸ್ ನನ್ನ ಹಾಗೆಲ್ಲ ಕರಿಬೇಡಿ. ಓಕೆ ಓಕೆ, ಎಲ್ಲ ಸರಿ ಹೋಗುತ್ತೆ. ಹಿಂದಿ ಶಾಸ್ತ್ರದಲ್ಲಿ ಹುಡುಗಿನ ನೋಡದೆ ಒಂದು ಸಂಭ್ರಮ ಕಣೋ. ಈಗ ರೆಡಿ ಆಗೋ. ತಗೋ ತಗೋ ತಗೋ, ಹಾಕೊಂಡು ರೆಡಿ ಆಗ್ಬಿಡು, ಆಯ್ತಾ? ಏನಾಯ್ತು? ಏನಿಲ್ಲ, ನಾನು ರೆಡಿ ಆಗ್ತೀನಿ, ನೀವು ಹೊರಡಿ. ಭಾಸ್ಕರ್, ಅವ್ನು ರೆಡಿ ಆಗ್ಬಿಡ್ತಾನೆ, ಬನ್ನಿ. 5 ನಿಮಿಷ ರೆಡಿ ಆಗಿ ಬರ್ಬೇಕು, ಇಲ್ಲ ವಾಪಸ್ ಬರ್ತೀನಿ ನಾನು, ಆಯ್ತಾ? ರೆಡಿ ಆಗ್ಬಿಡು. ಡೋಂಟ್ ವರಿ, ತಲೆ ಕೆಡ್ಸ್ಕೊಂಬಿಡಿ, ನಾನು ನೋಡ್ಕೊಂತೀನಿ. ಒಂದು ನಿಮಿಷ. ಅರೆ ಇಸ್ಕಿ, ಇವ್ರನ್ನೆಲ್ಲ ನೋಡ್ದಂಗಿದೆ ಅನಿಸ್ತಿದೆಯಲ್ಲ. ಓ, ಅವರೇ ಅಲ್ವಾ ಇವರು? ಸರಿ ನೋಡೋಣ. ಅಯ್ಯೋ, ಡೋರ್ ಕ್ಲೋಸಾ? ಇದ್ಯಾವುದೋ ಗೋಲ್ಮಾಲ್ ಮದುವೆ ನಡೀತಾವ್ರೋ ಗದಿಯಲ್ಲ, ಕಂಡಿಡ್ದೆ ಹಿಡಿತೀನಿ. ಮೇಕಪ್ ಒಂದ್ ಮಾಡ್ಬಿಟ್ರೆ ನಮ್ಮ ಮೇಡಮ್ ಗೊಂಬೆ ತರ ಕಾಡಿಸ್ತಾರೆ. ನಮ್ ದೀಪ ಗೊಂಬೆನೆ. ಅಕ್ಕ ತಪ್ಪು ಹೇಳಿದ್ರಿ, ಗೊಂಬೆ ದೀಪ ಅಲ್ಲ, ದಿಸ. ಆದ್ರೆ ಚಿರು ಇಷ್ಟಪಟ್ಟಿರೋದು ದೀಪನ್ನ, ದಿಶನಲ್ಲ. ನಿಜ ಅಕ್ಕ, ನಂಗೀಗ ಬಳಿತಿರೋ ಬಣ್ಣಂಗೆ ಬೆಲೆ ಇಲ್ಲ ಅಂತ ಸಾಧಿಸಿ ತೋರಿಸ್ನಲ್ವಾ, ಅದೇ ನಂಗೆ ಸಮಾಧಾನ. ಅಲ್ಲ ಅಕ್ಕ, ಮದ್ವೆ ಅಂದಮೇಲೆ ಒಡವೆಗೆ ಬಟ್ಟೆಗೆ ಯಾಕೆ ಇಷ್ಟೊಂದೆಲ್ಲ ದುಡ್ಡು ಖರ್ಚು ಮಾಡ್ತೀವಿ? ದೇಶದಲ್ಲಿ ನೋಡಿದ್ರೆ ಹೊಟ್ಟೆಗೆ ಬಟ್ಟೆಗೆ ಇಲ್ಲ ಅಂತ ಒದ್ದಾಡ್ತಿದ್ದಾರೆ. ಅಂಥದ್ರಲ್ಲಿ ನಾವು ಈ ಥರ ಹಣ ವ್ಯರ್ಥ ಮಾಡ್ತಿದ್ದೀವಲ್ವಾ, ಇದು ಯಾವ ಸೀಮೆ ನ್ಯಾಯ? ಉಳ್ಳವರು ಶಿವಾಲಯವ ಮಾಡುವರು ಅಂತ ಮಾತೇ ಇಲ್ವಾ? ಹಾಗೆ ಮತ್ತೆ ಈ ಥರ ಲಕ್ಷ ಕೋಟಿ ಖರ್ಚು ಮಾಡ್ಬಿಟ್ಟು ಮದ್ವೆ ಮಾಡೋರ್ಗೆ ಅಷ್ಟೇ ಟ್ಯಾಕ್ಸ್ ಹಾಕ್ಬೇಕು. ಖರ್ಚು ಮಾಡೋರು ಏನೇ ಮಾಡಿದ್ರು ಖರ್ಚು ಮಾಡೇ ಮಾಡ್ತಾರೆ. ಗಣೇಶನ್ಗೆ ಯಾಕೆ ಗೌರಿ ದುಃಖ? ನೀನ್ ಆರಾಮಾಗಿ ರೆಡಿ ಆಗಿ. ಆಮೇಲೆ ಹೊರಗಡೆ ನೀನು ದೀಪನ್ ತರ ಮಾತಾಡ್ಬಿಡ, ಆಮೇಲೆ ಸಿಗಾಕೊಂಡ್ಬಿಟ್ರೆ ಕಷ್ಟ ಆಗುತ್ತೆ. ಅಕ್ಕ, ನೀವ್ ಏನೋ ತಲೆ ಕೆಡ್ಸ್ಕೊಬೇಡಿ, ಈ ದೀಪ ಯಾವಾಗ್ಲೂ ಪಾತ್ರದಲ್ಲೇ ಇರ್ತಾರೆ. ಪ್ರಪಂಚದಲ್ಲಿ ಯಾರಿಗಾದ್ರೂ ಒಂದೇ ಹುಡುಗನ್ನ 2 ಸಲ ಅದು ಬೇರೆ ಬೇರೆ ಪಾತ್ರದಲ್ಲಿ ಮದುವೆ ಆಗೋ ಚಾನ್ಸ್ ಸಿಗುತ್ತಾ? ಸಿಗಲ್ಲ. ನಿನಗ ಚಾನ್ಸ್ ಸಿಕ್ಕಿದೆ, ಎಂಜಾಯ್ ಮಾಡು. ಓ ಅಕ್ಕ, ಸುಮ್ನೆ ರೀ, ಎಷ್ಟ್ ದಿನ ಈ ದಿಸ ಆಗಿರ್ಬೇಕೋ ಗೊತ್ತಿಲ್ಲ. ಯಾರಿಗ್ ಬೇಕಾಗಿತ್ತು 2ನೇ ಮದ್ವೆ? ಏನು 2ನೇ ಮದ್ವೆನಾ? ಚಿರಾಗ್ ಅವ್ರಿಗೆ ಇದು 2ನೇ ಮದ್ವೆನೇ ಅಲ್ವಾ? ಓ ಕರೆಕ್ಟ್ ಅಮ್ಮ, ಕರೆಕ್ಟ್. ಅಲ್ಲ ಮಿಸ್ ಸುಕನ್ಯಾ, ರೂಮ್ ಒಳಗಡೆ ಬರೋ ಮುಂಚೆ ಪರ್ಮಿಷನ್ ತಾನೇ ತಗೋಬೇಕು. ನೀವ್ ಹಾಗೆ ನುಗ್ಬಿಟ್ರಿ. ಸಾರಿ ಮದಿಶಾ, ನಿನ್ ರೂಮ್ ಅಲ್ವಾ, ಅದಕ್ಕೆ ಬಂದೆ. ಬೇಜಾರಾಯ್ತಾ? ಇಟ್ಸ್ ಓಕೆ, ನೆಕ್ಸ್ಟ್ ಟೈಮ್ ನೋಡ್ಕೊಂಡು ಬನ್ನಿ. ಸರಿನಮ್ಮ.